ಕೇರಳ ರಾಜ್ಯ ರಾಜಕೀಯದಲ್ಲಿ ಸಿಎಂ ಪಟ್ಟದ ಕಗ್ಗಂಟು. ಕೇರಳದಲ್ಲಿ ಸಿಎಂ ಪಟ್ಟದಾಟ ನಡೀತಾ ಇದೆ. ಕೆಸಿವಿಗೆ ವರಿಷ್ಠರ ಮಣೆ, ದೇವರನಾಡಲ್ಲಿ ದೊರೆ ಮಾಡುವ ನಿರ್ಧಾರ ಖರ್ಗೆ ಹೆಗಲಿಗೆ. ಕೇರಳದ ಮುಂದಿನ ಮುಖ್ಯಮಂತ್ರಿ ಕೆಸಿ ವೇಣುಗೋಪಾಲ್ ಆಗ್ತಾರಾ? ಕೆಸಿ ವೇಣುಗೋಪಾಲ್ ಪರವೇ ಬಹುತೇಕ ಶಾಸಕರು ಒಲವನ್ನ ತೋರಿಸ್ತಾ ಇರುವಂತದ್ದು. ಆಲ್ರೆಡಿ ಮುಕುಲ್, ಅಜಯ್, ಮುಖೇನ್ ರಿಪೋರ್ಟ್ ಖರ್ಗೆ ಕೈಗೆ ಸಿಕ್ಕಿದೆ. ಸತತ 2 ದಿನಗಳ ಸಭೆಯ ಬಳಿಕ ನಿನ್ನೆ ಖರ್ಗೆ ಕೈ ಸೇರಿರುವಂತಹ ರಿಪೋರ್ಟ್. ಆಲ್ರೆಡಿ ಮುಕುಲ್ ಮತ್ತೆ ಅಜಯ್ ಮಕೇನ್ ರಿಪೋರ್ಟ್ ಖರ್ಗೆ ಕೈಲಿದೆ. ಸತತ 2 ಡೇಸ್ ಸಭೆಯನ್ನ ಮಾಡಿದ ನಂತರ ಇದೀಗ ಖರ್ಗೆ ಕೈ ಸೇರಿರುವಂತಹ ರಿಪೋರ್ಟ್. ಶಾಸಕರ ಬೆಂಬಲವನ್ನ ಗಿಟ್ಟಿಸುವಲ್ಲಿ ಹಿಂದೆ ಉಳಿದಿರುವಂತಹ ವಿಡಿ ಸತೀಶ್. ಸಿಎಂ ಪಟ್ಟದಾಟ, ವಿಡಿ ಸತೀಶನ್ಗೆ ಕಡಿಮೆ ಶಾಸಕರ ಬೆಂಬಲ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿವಿಗೆ ಸಿಎಂ ಗದ್ದುಗೆ. ಇಂದು ಅಥವಾ ನಾಳೆ ಖರ್ಗೆ ಅವರಿಂದ ಅಧಿಕೃತ ಘೋಷಣೆ ಸಾಧ್ಯತೆ ಇದೆ. ಆದರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ವಿಡಿ ಸತೀಶನ್. ಕೆಸಿವಿಗೆ ಸಿಎಂ ಪಟ್ಟ, ವಿಡಿ ಸತೀಶನ್ ಬಂಡಾಯ ಪಕ್ಕಾನ. ಹಾಗಾದ್ರೆ ಕಾಯ್ ಹೈಕಮಾಂಡ್ ವಿರುದ್ಧ ವಿಡಿ ಸತೀಶನ್ ಬಂಡಾಯದ ಸುಳಿವನ್ನ ಕೊಡ್ತಾ ಇರುವಂತದ್ದು. ಸಿಎಂ ಸ್ಥಾನ ಕೊಡದಿದ್ರೆ ಶಾಸಕನಾಗಿ ಉಳಿಯುವಂತಹ ಬೆದರಿಕೆಯನ್ನ ಕೊಡ್ತಾ ಇದ್ದಾರೆ. ಇದೀಗ ವಿಡಿ ಸತೀಶನ್ ಮನವೊಲಿಸುವುದಕ್ಕೆ ಹೈಕಮಾಂಡ್ ಮಾಡ್ತಾ ಇರುವಂತಹ ಕಸರತ್ತು. ಕೇರಳ ರಾಜ್ಯ ರಾಜಕೀಯದಲ್ಲಿ ಸಿಎಂ ಪಟ್ಟದ ಕಗ್ಗಂಟು ಶುರುವಾಗಿರುವಂಥದ್ದು. ಕೇರಳದ ಸಿಎಂ ಪಟ್ಟದಾಟ, ಕೆಸಿವಿಗೆ ವರಿಷ್ಠರ ಮಣೆಯನ್ನ ಹಾಕ್ತಾ ಇರುವಂಥದ್ದು. ದೇವರನಾಡಲ್ಲಿ ದೊರೆ ಮಾಡುವಂತಹ ನಿರ್ಧಾರ ಖರ್ಗೆ ಹೆಗಲಿಗಿದೆ. ಕೇರಳದ ಮುಂದಿನ ಮುಖ್ಯಮಂತ್ರಿ ಕೆಸಿ ವೇಣುಗೋಪಾಲ್ ಆಗ್ತಾರಾ? ಹಾಗಾದ್ರೆ ಬಿಕಾಸ್ ಕೆಸಿ ವೇಣುಗೋಪಾಲ್ ಪರವೇ ಬಹುತೇಕ ಶಾಸಕರು ಒಲವನ್ನ ತೋರಿಸ್ತಾ ಇರುವಂತದ್ದು. ಈಗ ಆಲ್ರೆಡಿ ಮುಕುಲ್, ಅಜಯ್ ಮಕೇನ್ ರಿಪೋರ್ಟ್ ಖರ್ಗೆ ಕೈಗೆ ಸೇರಿದೆ. ಸತತ 2 ದಿನಗಳ ಸಭೆಯ ಬಳಿಕ ನಿನ್ನೆ ಖರ್ಗೆ ಕೈ ಸೇರಿರುವಂತಹ ರಿಪೋರ್ಟ್ ಶಾಸಕರ ಬೆಂಬಲವನ್ನ ಗಿಟ್ಟಿಸುವಲ್ಲಿ ಹಿಂದೆ ಉಳಿದಿರುವಂತಹ ವಿಡಿ ಸತೀಶನ್. ಸಿಎಂ ಪಟ್ಟದಾಟ, ವಿಡಿ ಸತೀಶನ್ಗೆ ಕಡಿಮೆ ಶಾಸಕರ ಬೆಂಬಲ ಸಿಕ್ಕಿರುವಂತದ್ದು. ಹೀಗಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿವಿಗೆ ಸಿಎಂ ಗದ್ದುಗೆ ಒಲಿಯತ್ತಾ? ಇಂದು ಅಥವಾ ನಾಳೆ ಖರ್ಗೆ ಅವರಿಂದ ಅಧಿಕೃತ ಘೋಷಣೆ ಕೂಡ ಹೊರಬೀಳಲಿದೆಯಂತೆ. ಆದ್ರೆ ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತಹ ವಿಡಿ ಸತೀಶನ್. ಕೆಸಿವಿಗೆ ಸಿಎಂ ಪಟ್ಟ, ವಿಡಿ ಸತೀಶನ್ಗೆ ಬಂಡಾಯ ಪಕ್ಕಾನ. ಹಾಗಾದ್ರೆ ಬಂಡಾಯ ಹೇಳ್ತಾರಾ? ಬಿಕಾಸ್ ಈಗ ಆಲ್ರೆಡಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ ಕೇಸ್ ಆಗೇನಾದ್ರೂ ಪಟ್ಟ ಒಲ್ದ್ರೆ ಕೇರಳದಿಂದ ಮುಂದಿನ ಮುಖ್ಯಮಂತ್ರಿ ಕೆಸಿ ವೇಣುಗೋಪಾಲ್ ಅಂತ ಹೇಳ್ಬಿಟ್ಟು ಬಂಡಾಯ ಹೇಳ್ತಾರಾ ವಿಡಿ ಸತೀಶನ್ ಪಕ್ಕ ಅಂತ ಕೂಡ ಮತ್ತೊಂದು ಕಡೆ ಹೇಳಲಾಗ್ತಾರೆ. ಇದೀಗ ಕೇರಳ ರಾಜ್ಯ ರಾಜಕೀಯದಲ್ಲಿ ಸಿಎಂ ಪಟ್ಟದ ಕಗ್ಗಂಟು ಉಂಟಾಗ್ತಾ ಇರುವಂಥದ್ದು. ಒಂದು ಕಡೆ ಕೆಸಿವಿಗೆ ವರಿಷ್ಠರು ಮಣೆಯನ್ನ ಹಾಕ್ತಾ ಇದ್ರೆ ಸಿಎಂ ಪಟ್ಟದಾಟ ಮತ್ತೊಂದು ಕಡೆ ನಡೀತಾ ಇದೆ. ದೇವರನಾಡಲ್ಲಿ ದೊರೆ ಮಾಡುವಂತಹ ನಿರ್ಧಾರ ಇದೀಗ ಕಂಪ್ಲೀಟ್ ಆಗಿ ಆ ಜವಾಬ್ದಾರಿ ಖರ್ಗೆ ಹೆಗಲಿಗಿರುವಂಥದ್ದು. ಕೇರಳದ ಮುಂದಿನ ಮುಖ್ಯಮಂತ್ರಿ ಕೆಸಿ ವೇಣುಗೋಪಾಲ್ ಆಗ್ತಾರಾ ಅನ್ನುವಂಥ ಮಾತುಗಳು, ಚರ್ಚೆಗಳು ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಕೆಸಿ ವೇಣುಗೋಪಾಲ್ ಪರವೇ ಬಹುತೇಕ ಶಾಸಕರು ಇದೀಗ ಒಲವನ್ನ ತೋರಿಸ್ತಾ ಇರುವಂಥದ್ದು. ಕಂಪ್ಲೀಟ್ ಆಗಿ ಸಪೋರ್ಟ್ ಸಿಗ್ತಾ ಇದೆ. ಹಾಗಾಗಿ ಮುಂದಿನ ಮುಖ್ಯಮಂತ್ರಿ ಕೆಸಿ ವೇಣುಗೋಪಾಲ್ ಅವರೇನಾ ಅನ್ನುವಂಥದ್ದು ಒಂದು ಕಡೆ. ಈಗ ಆಲ್ರೆಡಿ ಮುಕುಲ್ ಮತ್ತೆ ಅಜಯ್ ಮಖೇನ್ ಕಂಪ್ಲೀಟ್ ಆದಂತಹ ರಿಪೋರ್ಟ್ ಖರ್ಗೆ ಕೈಗೆ ಬಂದು ತಲುಪಿದೆ. ಸತತ 2 ಡೇಸ್ ಸಭೆ ನಡೆಸಿಬಿಟ್ಟು ಅದಾದ ನಂತರ 2 ಡೇಸ್ ಸಭೆ ಆದ ನಂತರ ಇದೀಗ ಕಂಪ್ಲೀಟ್ ಆದಂತಹ ರಿಪೋರ್ಟ್ ಖರ್ಗೆ ಕೈಗೆ ಸೇರಿರುವಂಥದ್ದು. ವಾಟ್ ನೆಕ್ಸ್ಟ್ ಅನ್ನುವಂತಹ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇದೆ.